ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಟೇಸ್ಟಿಯಾಗಿ ಈಸಿಯಾಗಿ ಮಧ್ಯಾಹ್ನ ನೀವು ಅರ್ಜೆಂಟಲ್ಲಿ ಏನಾದರೂ ಲಂಚಿಗೆ ಏನಾದರೂ ಮಾಡಬೇಕು ಅಂದರೆ ಈ ರೈಸನ್ನು ಮಾಡಿ. ಜೀರಾ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ನನಗಂತೂ ಫೇವ್ರೆಟ್ಟು, ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ಟು. ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಕಡಾಯಲ್ಲಿ ನಾನು ಎಣ್ಣೆ ಹಾಕಿಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗುತ್ತೆ. ತುಪ್ಪನ ಹಾಕಿದ್ದೀನಿ, ಘೀನ ಹಾಕಿದ್ದೀನಿ, 2-2.5 ಸ್ಪೂನ್ ಘೀ ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆಗೆ ನೋಡಿ, ಎಲ್ಲ ಕಡಾ ಮಸಾಲ ಅಂದರೆ ನಾವು ಇದನ್ನು ಯಾವುದೂ ಪುಡಿ ಮಾಡಬಾರ್ದು. ತೇಜ್ಪತ್ತ, 2 ರೆಡ್ ಚಿಲ್ಲಿ, ಆಮೇಲೆ ಒಂದು 5-6 ಪೆಪ್ಪರು, ಆಮೇಲೆ ಲವಂಗ ಒಂದು 5-6 ಇಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ದೊಡ್ಡ ಇಲಾಚಿ 1 ಇಲಾಚಿ ಸ್ವಲ್ಪ ಒಡ್ಕೊಂಡಿದ್ದೆ, ಆಮೇಲೆ 1.5 ಸ್ಪೂನು ಜೀರಿಗೆ. ತುಂಬಾ ಈಸಿಯಾಗಿ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ. ಆಮೇಲೆ ನೀವು ಸ್ವಲ್ಪ ತುಪ್ಪದಲ್ಲಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದರೆ ನಾನು ಯಾವಾಗಲೂ ಆಯಿಲಲ್ಲಿ ಮಾಡ್ತಿದ್ದೆ. ಫಸ್ಟ್ ಟೈಮ್ ನೋಡೋಣ ಅಂತ ಗೀಯಲ್ಲಿ ಮಾಡಿದೆ, ತುಪ್ಪದಲ್ಲಿ. ಏನು ಟೇಸ್ಟ್ ಗೊತ್ತಾ, ಇಡೀ ಮನೆಯೆಲ್ಲ ಪರಿಮಳ ಬರುತ್ತೆ. ನಮ್ಮಲ್ಲಿ ತಿಂತಾರೋ ಇಲ್ಲವೋ ಅಂತ ನಾನು ಮಾಡ್ತಾ ಇರಲಿಲ್ಲ ತುಪ್ಪದಲ್ಲಿ, ಆದರೆ ಈ ಸರಿ ಮಾಡಿದೆ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಈಗ ಫ್ರೈ ಆಯಿತು ಎಲ್ಲದು. ನಾವು ರೆಡ್ ಚಿಲ್ಲಿನೂ ಕಟ್ ಮಾಡಬಾರ್ದು, ಅದರ ಕಲರ್ ಬಿಟ್ಬಿಡುತ್ತೆ ಮತ್ತು ತುಂಬ ಖಾರ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ, ಬಾಸ್ಮತಿ ರೈಸನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ. ನೋಡಿ, ಇದನ್ನು ಹಾಕ್ತಾಯಿದ್ದೀನಿ. 1.5 ಗ್ಲಾಸ್, ಒಂದು ಸಣ್ಣ ಗ್ಲಾಸಲ್ಲಿ 1.5 ಗ್ಲಾಸ್ ರೈಸನ್ನು ಚೆನ್ನಾಗಿ ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಇದು ಜಾಸ್ತಿ ಅನ್ನದ ಕಾಳು ಅದು ಕಟ್ಟಾಗಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ. ನನ್ನ ಕಡೆ ಜಾಸ್ತಿ ಇರಲಿಲ್ಲ, ಇದ್ದಷ್ಟನ್ನು ಹಾಕಿದ್ದೀನಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನಾವು ಹೋಟೆಲಿಗೆ ಹೋದರೆ ಯಾವಾಗಲೂ ಯಾವುದೇ ರೊಟ್ಟಿ ಸಬ್ಜಿ ಯಾವ್ದು ತೊಗೊಂಡ್ರೂ ಲಾಸ್ಟಲ್ಲಿ ತೊಗೊಳ್ಳೋದು ಇದನ್ನೇ, ಜೀರಾ ರೈಸ್ ಜೊತೆಲಿ ದಾಲ್ ಜೊತೆಗೆ ಸರ್ವ್ ಮಾಡಿದ್ರಂತೂ ಭಾಳ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಮತ್ತು ಹೆಲ್ದಿ. ನೀವು ಲಂಚ್ ರೆಸಿಪಿ, ಡಿನ್ನರ್ ರೆಸಿಪಿ ಯಾವಾಗ ಬೇಕಾದ್ರೂ ಇದು ಮಾಡ್ಕೋಬೋದು. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಹೇಗೆ ಮಾಡಿದೆ ಅಂತ ನೀವು ಈ ಥರ ಮಾಡಿ ನೋಡಿ. ಸಪೋಸ್ ನೀವು ಎಣ್ಣೆಲಿ ಮಾಡ್ತೀರಾ ಅಂದರೆ ತುಪ್ಪದಲ್ಲಿ ಮಾಡಿ ನೋಡಿ, ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮತ್ತು ಬೇಗನೆ ಆಗುವಂಥ ಒಂದು ರೆಸಿಪಿ. ದಾಲ್ ಜೊತೆ ಇದನ್ನು ಸರ್ವ್ ಮಾಡಿಕೊಂಡು ಊಟ ಮಾಡಬೇಕು. ನೋಡಿ, ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ನನ್ನ ಜೀರಾ ರೈಸ್ ರೆಸಿಪಿ. ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.